ಹಾಯ್, ನಮಸ್ಕಾರ. ಶರಣು ಹಡ್ಬಿದೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀನಿ. ಒಳ್ಳೆ ವಿಡಿಯೋ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ವಿಡಿಯೋ. ಆ್ಯಕ್ಚುಲಿ ಯಾರಾದರೂ ಡ್ರೋನ್ ತೊಗೊಂಡು R-C2 ರಿಮೋಟ್ ತೊಗೊಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದರೆ ಅದು ಚೈನೀಸ್ ಮಾಡೆಲ್ ಮತ್ತು ಇಂಡಿಯಾದಲ್ಲಿ ಯಾವುದೂ ಯಾವ ಥರ ಸರ್ವಿಸ್ ಸೆಂಟರ್ ಎಲ್ಲೂ ಇಲ್ಲ. 2 years ವ್ಯಾರಂಟಿ ಕೊಟ್ಟರು ನಿಮಗೆಲ್ಲೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಥವಾ ಏನು ಸರ್ವಿಸ್ ಮಾಡೋಕ್ಕಾಗಲ್ಲ. ಲೋಕಲ್ ಸರ್ವಿಸ್ ಸೆಂಟರ್ಗಳಲ್ಲೇ ಸರ್ವಿಸ್ ಮಾಡಬೇಕು. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ನಾನು ಡ್ರೋನ್ ತೊಗೊಂಡೆ ನಿಯೋದು. ಅದಕ್ಕೆ ಕಂಟ್ರೋಲಲ್ಲಿ R-C2 ಅಂತ ತೊಗೊಂಡೆ. ಸೊ ಅದು ಸೂಪರ್ ಡೂಪರ್ ಆಗಿ ಆ್ಯಕ್ಚುಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಫ್ಲೈ ಮಾಡ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಗಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕಾಯ್ತು. ಇವತ್ತು ರಿಪೇರ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು R-C2 ರಿಮೋಟ್ ಕಂಟ್ರೋಲ್. ಸೊ ಇದು ಆ್ಯಕ್ಚುಲಿ ವಿತ್ ಡಿಸ್ಪ್ಲೇ ಬರುತ್ತೆ. ಸೊ ಏನಾಗುತ್ತೆ ಅಂದರೆ ನಿಮಗೆ ಮೊಬೈಲಿಂದ ಕನೆಕ್ಟ್ ಮಾಡಿ ಫ್ಲೈ ಮಾಡೋ ನೆಸಿಟಿ ಇರಲ್ಲ. ಇದೆಲ್ಲ ಜಾಸ್ಟಿಕ್ಕು ಎಲ್ಲ ಇದೆ. ಸೊ ಏನಾಯಿತು ಅಂದರೆ ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡೆ, ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕಾಯಿತು. ಅನ್ಫಾರ್ಚುನೇಟ್ಲಿ ಹೇಳೋದಲ್ಲ. ಸೊ ಇವತ್ತು ರಿಪೇರ್ ವಿಡಿಯೋ ಮಾಡಬೇಕಾಗಿದೆ. ಸೊ R-C2 ಡ್ರೋನ್ ರಿಮೋಟ್ ಕಂಟ್ರೋಲ್ ತುಂಬ ಒಳ್ಳೆಯದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಮ್ಮ ರೆಗ್ಯುಲರ್ ನಿಯೋ ಡ್ರೋನು ರೆಗ್ಯುಲರ್ ಯೂಸ್ ಮಾಡೋದಕ್ಕಿಂತ ಜಾಸ್ತಿ ರೇಂಜ್ ಸಿಗುತ್ತೆ. ಬಟ್ ಇವಾಗ ಏನಾಗ್ತಾ ಇದೆ ಪ್ರಾಬ್ಲಮ್ ಅಂದರೆ ನಂದು ರಿಮೋಟು ಆನ್ ಆಗ್ತಾ ಇಲ್ಲ ಅಂದರೆ ರಿಮೋಟ್ ಆನ್ ಆಗ್ತಾ ಇದೆ, ಬಟ್ ಡಿಸ್ಪ್ಲೇ ಏನು ಬರ್ತಾ ಇಲ್ಲ. ಏನು ರೀಸನ್ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಏನಾಯಿತು ಅಂದರೆ ತೊಗೊಂಡು 2 ತಿಂಗಳಾಯಿತು. ಒಂದು ದಿವಸ ಯೂಸ್ ಮಾಡಿರಲಿಲ್ಲ. ಫಸ್ಟ್ ಮೊನ್ನೆ ವೈನಾಡ್ ರೈಡ್ಗೆ ನಾನು ಡ್ರೋನ್ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಅವತ್ತು ಆನ್ ಮಾಡಿದೆ, ಬಟ್ ಅದರಲ್ಲಿ ಲಿಸ್ಟಲ್ಲಿ ನೀವು ಎಲ್ಲೂ ತೋರಿಸ್ಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಇಟ್ಬಿಟ್ಟು ಹೋದೆ. ನೆಕ್ಸ್ಟ್ 2 days ಬಿಟ್ಬಿಟ್ಟು ಬಂದು ಆನ್ ಮಾಡ್ತಾ ಇದ್ದೀನಿ. ಬಟ್ ಓನ್ಲಿ ನಮಗೆ ಈ ಲೈಟ್ ಆನ್ ಆಗುತ್ತೆ ಅಷ್ಟೇ. ಮತ್ತು ಇದು ಡಿಸ್ಪ್ಲೇ ಆನ್ ಆಗ್ತಾ ಇಲ್ಲ. ಲಾಂಗ್ 1 press 2 press ಇವಾಗ ಆ್ಯಕ್ಚುಲಿ ಇದು ರಿಮೋಟ್ ಆನ್ ಆಗಿದೆ. ನಿಮ್ಗೆ ಕಾಣ್ತಾ ಇರ್ಬೋದು, ಬರೀ ಬ್ಲ್ಯಾಂಕ್ ಡಿಸ್ಪ್ಲೇ ಬರ್ತಾ ಇದೆ. ಡಿಸ್ಪ್ಲೇ ಮೇಲೆ ಏನೂ ಬರ್ತಾ ಇಲ್ಲ. ಸೊ ರಿಮೋಟು ಆನ್ ಆಗಿದೆ, ಬಟ್ ಡಿಸ್ಪ್ಲೇ ಮೇಲೆ ಏನೂ ಬರ್ತಾ ಇಲ್ಲ. ಆ ಥರ ಸರ್ವಿಸ್ ಸೆಂಟರ್ ಯಾವುದೂ ಇಲ್ಲ. ಸೊ ಲೋಕಲ್ ಸರ್ವಿಸ್ ಸೆಂಟರ್ಗಳು ಕೇಳಿದ್ರೆ ವಿಸಿಟ್ ಮಾಡಿ ಸ್ಟೋರ್ಗೆ ಅಂತಾರೆ. ಬಟ್ 2 days ಟೈಮ್ ಬೇಕಾಗುತ್ತೆ. ಟ್ರಬಲ್ ಶೂಟ್ ಮಾಡಿ ಹೇಳ್ತೀವಿ ಅಂತ. ಸಮ್ ಟೈಮ್ ಸೌಂಡ್ ಕೇಳಿಸ್ತಲ್ಲ, ಆನ್ ಆಯಿತು. ಸಮ್ ಟೈಮ್ ಏನಂದರೆ ಕೆಲವರು ಹೇಳ್ತಾರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ. ಸೊ ಸಾಫ್ಟ್ವೇರು ಅಪ್ಡೇಟ್ ಮಾಡಿದಾಯಿತು. ಬಟ್ ಏನಂದರೆ ಸಾಫ್ಟ್ವೇರಲ್ಲಿ ಏನು ರಿಸಲ್ಟ್ ಸಿಕ್ಕಿಲ್ಲ. ಸೊ ಇವತ್ತು ಆ ಥರ ಸರ್ವಿಸ್ ಸೆಂಟರ್ ಇಲ್ಲದೆ ಇರೋ ಕಾರಣ ನಾನು ಮೊಬೈಲ್ ಫೀಲ್ಡಲ್ಲಿ ಮೊಬೈಲ್ ಸರ್ವಿಸ್ ಮಾಡೋದ್ರಿಂದ ಸೊ ಇವತ್ತು ಬಿಚ್ಚಿ ಅದು ಟ್ರಬಲ್ ಶೂಟ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಿಚ್ತೀನಿ. ಡಿಸ್ಪ್ಲೇ ಬಂದರೆ ಲಕ್ಕು. ಡಿಸ್ಪ್ಲೇ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಡಿಸ್ಪ್ಲೇ ರೇಟು 13,000 ಇಂದ 14,000 ರೂಪಾಯಿ ಅಂತೆ. ಅದು ಅವೈಲಬಲ್ ಇಲ್ಲ. ಸೊ ಇದು ರಿಮೋಟ್ ಕಂಟ್ರೋಲ್ ರೇಟೇ ಬಂದು 25,000-26,000 ರೂಪಾಯಿ ಇದೆ. ಸೊ ಇದು ಡಿಸ್ಪ್ಲೇ ಹಾಕ್ಸೋದ್ರಲ್ಲಿ ಅರ್ಥ ಇಲ್ಲ. ಸೊ ಯಾವ್ದಾದ್ರು ಸೆಕೆಂಡ್ ರಿಮೋಟ್ ಹುಡ್ಕೋಣ, ಡಿಸ್ಪ್ಲೇ ಚೆನ್ನಾಗಿದ್ರು ಅದನ್ನು ತಂದು ಇದಕ್ಕೆ ಹಾಕೋಣ. ಬಟ್ ಇವತ್ತು ನಾನೇನಂದರೆ ಇದನ್ನು ಡಿಸ್ಮ್ಯಾಂಟಲ್ ಮಾಡಿ ಡಿಸ್ಪ್ಲೇ ಕನೆಕ್ಟ್ರನ್ನೆಲ್ಲ ಕ್ಲೀನ್ ಮಾಡಿ ರೀಪ್ಲೇಸ್ ಮಾಡಿ ನೋಡ್ತೀನಿ. ಬಂದರೆ ಹೇಳಿದಲ್ಲ ನನ್ನ ಲಕ್ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಅನ್ಬಾಕ್ಸಿಂಗ್ ರಿಪೇರ್ ವಿಡಿಯೋ. ಸೊ ಲಾಂಗ್ ಪ್ರೆಸ್ ಸ್ವಿಚ್ ಆಫ್ ಗೊತ್ತಾಗ್ತಿದೆಯಲ್ಲ. ಸ್ವಿಚ್ ಆಫ್ ಆಯ್ತೀರ. ನೆಕ್ಸ್ಟ್ ಇದನ್ನು ಪೀಸ್ ಮಾಡೋಣ. ಈಗ ಇದನ್ನು ಬಿಚ್ಚೋಣ. ಸೊ ಇದಕ್ಕೆ ಬೇಕಾಗಿರೋ ಟೂಲ್ಸು ಸ್ಕ್ರೂ ಡ್ರೈವರ್ ಬೇಕಾಗುತ್ತೆ. ಇದು ಡೆಂಟಲ್ ಕ್ಲಿನಿಕಲ್ಲಿ ಯೂಸ್ ಮಾಡೋ ಟೂಲು ನಾನು ಇಟ್ಕೊಂಡಿದ್ದೀನಿ. ಸೆಕೆಂಡ್ ಆಮೇಲೆ ಇದು ಮೊಬೈಲ್ ಬಿಚ್ಚೋದಕ್ಕೆ ಬೇಕಾಗಿರೋ ಯೂಸ್ ಆಗೋ ಟೂಲ್ಸ್. ಸೊ ಇದನ್ನ ಇಟ್ಕೊಂಡು ಇವರು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆ್ಯಕ್ಚುಲಿ ಇದ್ರ ಒಳಗಡೆ 2 ಸ್ಕ್ರೂ ಇರುತ್ತೆ, ಅದು ತೆಗಿಬೇಕು. ನೆಕ್ಸ್ಟ್ ಇದ್ರ ಒಳಗಡೆ 2 ಸ್ಕ್ರೂ ಇರುತ್ತೆ, ಅದು ತೆಗೆದು ಡಿಸ್ಮ್ಯಾಂಟಲ್ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಅವ್ರು ಯಾರು ಇದು ತೊಗೊಳ್ಬೇಕು ಅನ್ನೋದು ನಾವು ಕೂಡ ಟ್ರೈ ಮಾಡೋಣ. ಬಟ್ ಮೇ ಬಿ ಏನಾಗಿ ಗೊತ್ತಿಲ್ಲ. ಸ್ಕ್ರೂಸ್ ಎಲ್ಲ ಸಿಕ್ಕಾಗ ಇಂಪಾರ್ಟೆಂಟ್, ಹುಷಾರಾಗಿರ್ಬೇಕು. ಅಂದರೆ ಈ ಜಾಸ್ತಿಗೆಲ್ಲ ನಾನು ಇದಕ್ಕೆ ಹಾಕಿಲ್ಲ ಹಾಗೆ. ಈಗ
ಇದು ಟೊಮಾಟೊ ಪೇಸ್ಟ್ ಮಾಡ್ತಾರೆ. ಸೊ ಈಸಿಯಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ 20 ನಿಮಿಷ. This is cable is connected. ಸೊ ಇವಾಗ ನಮ್ಗೆ ಮೇನ್ ಆಗಿರೋ ಪಾರ್ಟು ಇದು ಡಿಸ್ಪ್ಲೇ ಕನೆಕ್ಟರ್. ಹೌ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ, ಪ್ಲೀಸ್ 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 ದಯವಿಟ್ಟು 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 ಬಪ್ಪ, ಪ್ಲೀಸ್ ಪ್ಲೀಸ್ ಪ್ಲೀಸ್. Nothing. So no use. ಇನ್ನೊಂದು ಸತಿ ಎಲ್ಲ ಬಿಚ್ಚಿ ನೋಡ್ತೀನಿ. ಆ್ಯಕ್ಚುಲಿ ಇದೇನು ಪ್ರಾಬ್ಲಮ್ ಆಯಿತು ಅಂತ ನನಗೆ ಗೊತ್ತಿರೋ ಪ್ರಕಾರ ನಾನು ಏನು ಮಾಡಿದೆ ಅಂದರೆ ಯು ವಿ ಗ್ಲಾಸ್ ಹಾಕಿದೆ, ಅಂದರೆ ಸ್ಟಿಕ್ಕರ್, ಅಂದರೆ ಟೆಂಪರ್ ಗ್ಲಾಸ್. ಸೊ ಅದರಿಂದ ಇದಾಯಿತಾ ಏನು ಅರ್ಥ ಆಗ್ತಾ ಇಲ್ಲ ನನಗೆ.
ಮೇ ಬಿ ಇರ್ಬೋದು, ಅಥವಾ ಇಲ್ಲೇನೋ ಬೇರೆ ಏನೋ ಪ್ರಾಬ್ಲಮ್ ಇರ್ಬೋದು, ನೋಡೋಣ. ಬಟ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದು 2 ಲಿಥಿಯಂ ಅಯಾನ್ ಬ್ಯಾಟ್ರಿ. ಯೂಶಲಿ ಎಲ್ಲರೂ ಕಂಟ್ರೋಲರ್ ರಿಪ್ಲೇಸ್ ಮಾಡೋದು ತೋರಿಸ್ತಾರೆ, ಬಟ್ ನಾನು ಇದು ಮದರ್ ಬೋರ್ಡು, ಇದು ಕಂಟ್ರೋಲರು, ಇದು 2 ಬ್ಯಾಟ್ರಿ, ಈ ಕಡೆಯೊಂದು ಗ್ರಿಪ್ ಥರ ಇರುತ್ತೆ, ಬ್ಯಾಟ್ರಿ ಇರುತ್ತೆ. ಇದು ಡಿಸ್ಪ್ಲೇ ಕನೆಕ್ಟರು. ಸೊ ಡಿಸ್ಪ್ಲೇ ಬರ್ತಾ ಇಲ್ಲ. ಇವಾಗ ಏನಂದರೆ ಒಂದು ನೆಕ್ಸ್ಟ್ ಆಪ್ಷನ್ನು ಈ ಫುಲ್ ಡಿಸ್ಪ್ಲೇ ರೀಪ್ಲೇಸ್ ಮಾಡಬೇಕು. ಸೊ ಇದು ಅವೈಲಬಲ್ ಇದೆಯಲ್ವ ಗೊತ್ತಿಲ್ಲ ಮಾರ್ಕೆಟಲ್ಲಿ. ಸೊ ನೋಡ. ಓಕೆ 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 ಯಾಕೆ ಹಿಂಗಾಯಿತು? ಸೊ ಇದೆಲ್ಲ ಆ್ಯಂಟೆನಾ ಕನೆಕ್ಟರ್ಗಳು. ಆ್ಯಕ್ಚುಲಿ ಇದಕ್ಕೆಲ್ಲ ಮೇನ್ ಇವೆ ಆ್ಯಂಟೆನಾ, ಯಾಕಂದರೆ ಡ್ರೋನ್ ದೂರ ಆಡಿದಾಗ ಕಂಟ್ರೋಲ್ ಮಾಡೋದು ಬೇಕಾಗೋದು ಆ್ಯಂಟೆನಾಗಳು. ಆ್ಯಂಟೆನಾ ಕನೆಕ್ಟರ್ ಹುಷಾರಾಗಿ ತೆಗಿಬೇಕು. ಸೊ ಬ್ಯಾಟ್ರಿ, ಆ್ಯಂಟೆನಾ ಕನೆಕ್ಟರ್, ಮದರ್ ಬೋರ್ಡ್ ಕನೆಕ್ಟರ್, ಡಿಸ್ಪ್ಲೇ ಕನೆಕ್ಟರ್. ಸೊ ಇದು ಮದರ್ ಬೋರ್ಡ್. ಇಲ್ಲೊಂದು ಆ್ಯಂಟೆನಾ ಕನೆಕ್ಟರ್ ಇದೆ. ಬಿಚ್ಚಾದಿದೆ, ರೀಪ್ಲೇಸ್ ಮಾಡೋದು ಕಷ್ಟ. ನೋಡೋಣ. ಆ್ಯಕ್ಚುಲಿ ಚಾರ್ಜಿಂಗ್ ಪೋರ್ಟ್ ಎಲ್ಲ ಚೇಂಜ್ ಮಾಡ್ಬೋದು, ಸಿ ಟೈಪು. ಸೊ ಯಾರು ಮನೇಲಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನನಗೆ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಮೊಬೈಲ್ದು ಹಂಗಾಗಿ ನಾನು ಸಾಹಸ ಮಾಡ್ತಾಯಿದ್ದೀನಿ. ಬಟ್ ನೀವೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ. ದಿಸ್ ಇಸ್ ದ ಮದರ್ ಬೋರ್ಡ್, ಮೇನ್ ಮದರ್ ಬೋರ್ಡ್. ಸೊ ಇಲ್ಲಿದೆ ಡಿಸ್ಪ್ಲೇ, ಈ ಫುಲ್ ಪೀಸ್. ಒಂದು ಸೈಡಿಂದ ಬಿಚ್ಕೊಂಬರಬೇಕು, ಸೈಡಿಂದ ಓಪನ್ ಮಾಡಬೇಕು. ಓಕೆ 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 ಸೊ ಫೈನಲ್ ಆಗಿ ಏನು ಫೈನಲ್ ಕನ್ಕ್ಲೂಷನ್ ಅಂದರೆ, ಡಿಸ್ಪ್ಲೇನೇ ಚೇಂಜ್ ಮಾಡಬೇಕು. ಎಲ್ಲ ಅವೈಲಬಿಲಿಟಿ ಇದೆಯಾ ನೋಡ್ಬಿಟ್ಟು ನಾನು ನಿಮಗೆ ಡಿಸ್ಪ್ಲೇ ಹಾಕಿ ಅಪ್ಡೇಟ್ ಮಾಡ್ತೀನಿ. ಬಟ್ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಇದು ರೀಫಿಟ್ ಮಾಡಿದ್ರು ವರ್ಕ್ ಆಗೋಲ್ಲ. ಸೊ ಏನಂದರೆ ಇದು ಬ್ಯಾಟ್ರಿ ಕನೆಕ್ಟ್ರು, ಇದು ಬಂದು ಆ್ಯಂಟೆನಾಗಳು, ಇದು ಒಂದು ಕಂಟ್ರೋಲರ್ಗೆ ಮದರ್ ಬೋರ್ಡಿಂದ ಸ್ಟ್ರಿಪ್ಪು. ಸೊ ಇದನ್ನು ಬಿಚ್ಚಿ ಹಾಕಿದಾಯಿತು, ಇದು ಬಿಚ್ಚಿ ಹಾಕಿದಾಯಿತು. ಒಂದು ಔಟ್ ಆಫ್ 100ಅಲ್ಲಿ ಒಂದು 5 to 10% ಇದು ರೀಕನೆಕ್ಟ್ ಮಾಡಿದ್ರೆ ವರ್ಕ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇದ್ರಲ್ಲಿ ವರ್ಕ್ ಆಗ್ತಾಯಿಲ್ಲ. ಸೊ ಅಂದರೆ ಮೇನ್ ಪ್ರಾಬ್ಲಮ್ ಇದು ಡಿಸ್ಪ್ಲೇದೆ. ಸೊ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಸಾಫ್ಟ್ವೇರ್ ಈಸ್ ಓಕೆ. ಡಿಸ್ಪ್ಲೇ ರೀಪ್ಲೇಸ್ ಮಾಡಬೇಕು. ಸೊ ಡಿಸ್ಪ್ಲೇ ರೀಪ್ಲೇಸ್ ಮಾಡೋಕ್ಕೆ ಡಿಸ್ಪ್ಲೇ ಅವೈಲೇಬಲ್ ಇದೆಯಾ ನೋಡಬೇಕು. ಸೊ ಎಲ್ಲಿ ಸಿಗುತ್ತೆ ಅಂತ ಚೆಕ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಪಾರ್ಟ್ 2ಅಲ್ಲಿ ಡಿಸ್ಪ್ಲೇ ರೀಪ್ಲೇಸ್ ಮಾಡೋದು ಹೇಳ್ತೀನಿ. ಬಟ್ ಯಾವಾಗ ಆಗುತ್ತೆ ಹೇಳೋಕ್ಕಾಗಲ್ಲ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್. ಜೈ ಬ್ಯಾಡ್ರ್ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಇದೇ ಥರ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಬಾ, ಹ್ಯಾವ್ ಎ ಫೆಂಟಾಸ್ಟಿಕ್ ಆ್ಯಂಡ್ ಮಾರ್ವಲಸ್ ಡೇ. ಸೊ ಹೋಪ್ ನೀವೆಲ್ಲ ಪ್ರೇ ಮಾಡಿ ನನಗೆ ಬೇಗ ಡಿಸ್ಪ್ಲೇ ಸಿಕ್ಕಲಿ ಅಂತ. ನಿಮ್ಗೆ ಯಾವ್ದಾದ್ರು ಆಥರೈಸ್ ಸರ್ವಿಸ್ ಸೆಂಟರ್ DJI ಇದು ಇದ್ದರೆ ರೆಫರೆನ್ಸ್ ಮಾಡಿ. ಆಮೇಲೆ ಅದರದ್ದು ಲಿಂಕ್ ಏನಾದ್ರು ಕೊಟ್ಟರೆ ನಾನು ಪ್ರಾಡಕ್ಟ್ ತರಿಸ್ಬಿಟ್ಟು ರಿಪ್ಲೇಸ್ ಮಾಡ್ತೀನಿ. ಇದೊಂದು ರಿಕ್ವೆಸ್ಟ್ ಪ್ಲೀಸ್. ನಾನು ಯಾವ್ದಾರ ವಿಡಿಯೋ ನೋಡಿದವರು ದಯವಿಟ್ಟು ಒಂಚೂರು ಕಾಮೆಂಟ್ಸಲ್ಲಿ ಹೇಳಿ, ಎಲ್ಲಾರ ಆಥರೈಸ್ ಸರ್ವಿಸ್ ಸೆಂಟರ್ ಇದೆಯಾ, ಇಲ್ಲಾದರೆ ಎಲ್ಲಾದರೂ ಸರ್ವಿಸ್ ರಿಪೇರ್ ಮಾಡ್ತಾರಾ, ಅಥವಾ ಇಲ್ಲಾಂದರೆ ಸ್ಪೇರ್ಸ್ ಅವೈಲೇಬಲ್ ಇದೆಯಾ ಅಂತ ಸ್ವಲ್ಪ ಚೆಕ್ ಮಾಡಿ ದಯವಿಟ್ಟು ಹೇಳಿ. ಸೊ ಹಾಗಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್. ಸೊ ಫೈನಲಿ ಎಲ್ಲ ಅದರ ಥಿಂಗ್ಸ್ ಎಲ್ಲ ರೀಪ್ಲೇಸ್ ಮಾಡಿದೆ. ಸೊ ಹೋಪ್ ಇನ್ನು ಅದರ ಸ್ಪೇರ್ಸ್ ಬರೋ ತನಕ ಕಾಯೋಣ. ಓಕೆ, ಬಾಯ್.
ಅಂತ ಇಲ್ಲ, ಬರ್ತಾ ಇಲ್ಲ. ಓಕೆ, ಸ್ಪೇಸ್ ಬರೋ ತನಕ ಕಾಯೋಣ. ಓಕೆನಾ, ಬಾಯ್ ಬಾಯ್.